ನಮಸ್ಕಾರ, ನೀವು ನೋಡುತ್ತಿರುವುದು ರಾಯಚೂರು ನ್ಯೂಸ್ 007ಗೆ ಸ್ವಾಗತ. ವಂದೇ ಮಾತರಂ ಉತ್ಸಾಹದೊಂದಿಗೆ ದೇಶಾದ್ಯಂತ ಹರ್ ಘರ್ ತಿರಂಗ ಕಾರ್ಯಕ್ರಮ. ಡಾಕ್ಟರ್ ಬಿರಾದರ್. ವಿಶ್ವದ ಅತಿದೊಡ್ಡ ನಾಗರಿಕರ ಕಾರ್ಯಕ್ರಮವಾದ ಹರ್ ಘರ್ ತಿರಂಗ 5ನೇ ವರ್ಷದ ಆಚರಣೆ ಕಾರ್ಯಕ್ರಮ ಇದಾಗಿದ್ದು, ಮನೆ ಮನೆಯ ಮೇಲೆಯೂ ರಾಷ್ಟ್ರಧ್ವಜ ಏರಿಸುವ ಕಾರ್ಯಕ್ರಮ. ರಾಷ್ಟ್ರಗೀತೆಯ ವಂದೇ ಮಾತರಂ 150ನೇ ವಾರ್ಷಿಕೋತ್ಸವಕ್ಕೆ ಸಮರ್ಪಣಾ ಹಿನ್ನೆಲೆಯಲ್ಲಿ ಈ ವರ್ಷದ ಕಾರ್ಯಕ್ರಮವು ಬಹಳ ಅರ್ಥಪೂರ್ಣವಾಗಿ ಮಹತ್ವ ಪಡೆದಿದೆ. ಈ ಅಭಿಯಾನವು ತಿರಂಗ ಮತ್ತು ವಂದೇ ಮಾತರಂ ಭಾರತದ ರಾಷ್ಟ್ರೀಯ ಗುರುತಿನ 2 ಶಾಶ್ವತ ಅಭಿವ್ಯಕ್ತಿಗಳಾಗಿ ಒಗ್ಗೂಡಿಸುತ್ತದೆ. ರಾಷ್ಟ್ರಧ್ವಜವು ರಾಷ್ಟ್ರದ ದೃಶ್ಯ ಸಂಕೇತವಾಗಿದ್ದರೆ, ವಂದೇ ಮಾತರಂ ಅದರ ರಾಷ್ಟ್ರೀಯ ಪ್ರಜ್ಞೆಯನ್ನು ಪ್ರತಿನಿಧಿಸುತ್ತದೆ. ದೇಶಾದ್ಯಂತ ನಾಗರಿಕರು, ಯುವಕರು, ಜನಪ್ರತಿನಿಧಿಗಳು ಮತ್ತು ಸಾಂವಿಧಾನಿಕ ಗಣ್ಯರು ಅತ್ಯಂತ ಉತ್ಸಾಹದಿಂದ ಭಾಗವಹಿಸುತ್ತಿದ್ದಾರೆ. ಶಾಲಾ ಮಕ್ಕಳಿಂದ ಹಲವಾರು ಕಾರ್ಯಕ್ರಮಗಳನ್ನು ರಾಜ್ಯಾದ್ಯಂತ, ದೇಶಾದ್ಯಂತ ನಡೆಯುತ್ತಿದ್ದು, ವಿಶೇಷವಾಗಿ ಈ ಸಲ ತಿರಂಗ ಧ್ವಜಗಳನ್ನು ತಯಾರಿಸುವಲ್ಲಿ ಸಹಸಹಾಯ ಗುಂಪುಗಳು ಹೆಚ್ಚು ಉತ್ತಮ ತೋರಿಸಿದ್ದು ಮೆಚ್ಚುವ ವಿಷಯವಾಗಿದೆ ಎಂದು ದಿನಾಂಕ 13/8/2026 ಗ್ರಂಥಾಲಯದಲ್ಲಿ ನಡೆದ ಹರ್ ಘರ್ ತಿರಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಬೋಲೋ ಭಾರತ್ ಮಾತಾ ಕಿ ಜೈ ಘೋಷಣವನ್ನು ಹೇಳಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹ ಕಾರ್ಯದರ್ಶಿಯಾದ ಡಾಕ್ಟರ್ ದಂಡಪ್ಪ ಬಿರಾದರ್ ಮಾತನಾಡಿದರು. ಅವರು ಮುಂದುವರೆದು ಮಾತನಾಡುತ್ತಾ, ಆಗಸ್ಟ್ 9ರಿಂದ 17ರವರೆಗೆ ನಾಗರಿಕರು ತಮ್ಮ ಮನೆಗಳಲ್ಲಿ ರಾಷ್ಟ್ರೀಯ ಧ್ವಜವನ್ನು ಹೆಮ್ಮೆಯಿಂದ ಹಾರಿಸಲು, ಸಮುದಾಯದ ಆಚರಣೆಗಳಲ್ಲಿ ಭಾಗವಹಿಸಲು, ವಂದೇ ಮಾತರಂ ನಮೋ ಗಾಯನ ಕಾರ್ಯಕ್ರಮಗಳಲ್ಲಿ ಸೇರಲು ಮತ್ತು ಅಧಿಕೃತ ಪೋರ್ಟಲ್ನಲ್ಲಿ ತಿರಂಗದೊಂದಿಗೆ ಸೆಲ್ಫಿ ಅಪ್ಲೋಡ್ ಮಾಡಲು ಪ್ರತಿಯೊಬ್ಬರೂ ಭಾಗವಹಿಸಿ ಪ್ರೋತ್ಸಾಹಿಸಬೇಕು. ವಿಶೇಷವಾಗಿ BSF, CRPF, CISF ಎಲ್ಲ ಭಾರತೀಯರ ಭೂಸೇನೆ, ವಾಯುಪಡೆ, ನೌಕಾಪಡೆ ಮತ್ತು ವಿವಿಧ ತಂಡಗಳಲ್ಲಿ ದೇಶಭಕ್ತಿಯ ವಾತಾವರಣವನ್ನು ನಿರ್ಮಿಸುವ ಕಾರ್ಯದಲ್ಲಿ ತೊಡಗಿವೆ. ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿಯವರ ಪರಿಕಲ್ಪನೆಯಲ್ಲಿ ಮೂಡಿಬಂದ ತಿರಂಗ ಇಂದು ಸರ್ಕಾರಿ ಯೋಜನೆಯಿಂದ ಸಮಾಜದ ಎಲ್ಲ ವರ್ಗಗಳ ಸಕ್ರಿಯ ಭಾಗವಹಿಸುವಿಕೆಯಿಂದ ಬೃಹತ್ ಸಾರ್ವಜನಿಕರ ಚಳವಳಿಯಾಗಿ ಕಾರ್ಯಕ್ರಮವಾಗಿ ಹೊರಹೊಮ್ಮುತ್ತಿರುವುದು ಸಂತೋಷದ ಸಂಗತಿ ಆಗಿದೆ ಎಂದು ಡಾಕ್ಟರ್ ಬಿರಾದರ್ ಹೇಳಿದರು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ರಾಯಚೂರಿನ ಜಿಲ್ಲಾ ನಗರ ಕೇಂದ್ರದ ಗ್ರಂಥಾಲಯ ಅಧಿಕಾರಿಗಳಾದ ಸಿದ್ಧಾರ್ಥ್ ಬಾವಿಕಟ್ಟಿ ಅವರು ಮಾತನಾಡುತ್ತಾ, ಇದು ಅತ್ಯುತ್ತಮವಾದ ಕಾರ್ಯಕ್ರಮ. ನಮ್ಮ ಧ್ವಜ, ಅದರಲ್ಲಿ ಕೇಸರಿ, ಬಿಳಿ, ಹಸಿರು 3 ಬಣ್ಣಗಳು ಒಂದೊಂದರ ಸಂಕೇತವಾಗಿದೆ. ರಾಷ್ಟ್ರಗೀತೆ, ನಾಡಗೀತೆ, ರಾಷ್ಟ್ರಧ್ವಜ ಇವುಗಳ ಬಗ್ಗೆ ಪ್ರತಿಯೊಬ್ಬರ ಅಭಿಮಾನ ಮತ್ತು ಗೌರವವನ್ನು ಇಟ್ಟುಕೊಳ್ಳಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ನಗರ ಮತ್ತು ಗ್ರಂಥಾಲಯದ ಸಿಬ್ಬಂದಿಗಳಾದ ರಾಘವೇಂದ್ರ, ಬಸವರೆಡ್ಡಪ್ಪ ಹಾಗೂ ಸಿಬ್ಬಂದಿಗಳು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ನನ್ನ ಹೆಮ್ಮೆ, ನನ್ನ ಅಭಿಮಾನ, ನನ್ನ ಭಾವೈಕ್ಯತೆ, ನನ್ನ ಸ್ವಾತಂತ್ರ್ಯದ ಅಭಿಮಾನದ ಸಂಕೇತವಾಗಿ ಹಿನ್ನೆಲೆಯಲ್ಲಿ 2022ರಲ್ಲಿ ಭಾರತ ಘನ ಸರ್ಕಾರ ಈ ಒಂದು ಕಾರ್ಯಕ್ರಮವನ್ನು ಮಾಡುತ್ತಾ ಬಂದಿದೆ. ಇದು 5ನೇ ವರ್ಷದ ಕಾರ್ಯಕ್ರಮವಾಗಿದ್ದು, ವಿಶೇಷವಾಗಿ ಭಾರತ ಘನ ಸರ್ಕಾರದ ಪ್ರಧಾನಮಂತ್ರಿಯಾಗಿರುವಂಥ ನರೇಂದ್ರ ಮೋದಿಜಿಯವರು ಜನರಲ್ಲಿ, ಅದು ವಿಶೇಷವಾಗಿ ಯುವಕರಲ್ಲಿ ಇದರಲ್ಲಿ ಜಾಗೃತಿಯನ್ನು ಮೂಡಿಸುವಂಥ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಮನೆಯ ಮೇಲೆ ರಾಷ್ಟ್ರಧ್ವಜವನ್ನು ಆಗಸ್ಟ್ 9ರಿಂದ ಆಗಸ್ಟ್ 17ರವರೆಗೆ ಆಚರಣೆ ಮಾಡಿ ಧ್ವಜವನ್ನು ಹಾಕಿ ಎನ್ನುವ ಹಿನ್ನೆಲೆ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಮಾಡಲಾಗಿದೆ. ವಿಶೇಷವಾಗಿ ಇದರ ಮೂಲ ಉದ್ದೇಶ ಯುವಕರಲ್ಲಿ ದೇಶಭಕ್ತಿ, ಭಾವೈಕ್ಯತೆ, ಐಕ್ಯತೆ ಜೊತೆಗೆ ಯುವಶಕ್ತಿ ಭಾರತ ದೇಶದ ಅಭಿವೃದ್ಧಿಗೆ ಸದ್ಬಳಕೆ ಆಗಲಿ ಎನ್ನುವಂಥ ಹಿನ್ನೆಲೆ ಇಟ್ಟುಕೊಂಡು ಭವ್ಯ ಭಾರತ ಹೇಗೆ ಸ್ವತಂತ್ರಗೊಂಡಿದೆ, ಸ್ವಾತಂತ್ರ್ಯವನ್ನು ಪಡೆಯಬೇಕಾದರೆ ಹಲವಾರು ಮಹನೀಯರ ತ್ಯಾಗ, ಬಲಿದಾನ, ಜೀವ ಪ್ರಾಣವನ್ನು ಕೊಟ್ಟ ನಂತರ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ದೊರೆಯಿತು. ಸ್ವಾತಂತ್ರ್ಯ ಸಿಗಲಿಲ್ಲ ನಮಗೆ. ಸ್ವಾತಂತ್ರ್ಯ ಸಿಕ್ತಂದ್ರೆ ಹೋಗತ್ತೆ ಏನಾದರೂ ಒಂದು ವಸ್ತು ಸಿಕ್ತಂತ ಹೇಳ್ತೀವಿ, ಹಂಗೆ ಸಿಗಲಿಲ್ಲ ನಮಗೆ. ಹಲವಾರು ಜನರು ಸಾವನ್ನಪ್ಪಿದ್ರು, ಹಲವಾರು ಜನ ಬ್ರಿಟಿಷರ ಬೂಟುಗಾಲ ಹೇಟನ್ನು ತಿಂದರು, ಹಲವಾರು ಜನರು ಸೆರೆಮನಿ ವಾಸಿದ್ರು, ಹಲವಾರು ಜನ ಉಪ ಸತ್ಯಾಗ್ರಹ ಮಾಡಿದ್ರು, ಸಾವನ್ನು ಹಾಕಿದ್ರು. ಅವರ ಎಲ್ಲ ಪರಿಣಾಮದ ಪ್ರತಿಫಲವಾಗಿ ಭವ್ಯ ಭಾರತವು 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯವಾಯಿತು. ಈ ಸ್ವಾತಂತ್ರ್ಯಗೊಂಡ ಅಮೃತ ಮಹೋತ್ಸವದ ಅಂಗವಾಗಿ ಈ ವರ್ಷ ವಿಶೇಷವಾಗಿ ನಮ್ಮ ಬಂಕಿಮ್ ಚಂದ್ರ ಚಟರ್ಜಿ ಅವರು ಬರೆದಿರುವಂಥ ವಂದೇ ಮಾತರಂ ಗೀತೆಯ ಒಂದು ವಿಶೇಷವಾದ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಈ ವರ್ಷ ನಾವು ಈ ಒಂದು ಹರ್ ಘರ್ ತಿರಂಗ ಮನೆಯ ಮೇಲೆ ಧ್ವಜವನ್ನು ಆರಿಸುವುದರ ಮೂಲಕ ಭವ್ಯ ಭಾರತದ ಜೊತೆಗೆ ನಾವಿದ್ದೇವೆ, ಭವ್ಯ ಭಾರತ ಜೊತೆಗೆ ನಾವಿದ್ದೇವೆ ಎನ್ನುವಂಥ ಪರಿಕಲ್ಪನೆ ಹುಟ್ಟುಹಾಕುವ ಹಿನ್ನೆಲೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಈ ಒಂದು ವಿಶೇಷವಾಗಿ ನಮ್ಮ ಗ್ರಂಥಾಲಯ ಅಧಿಕಾರಿಗಳು ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಸಿಬ್ಬಂದಿಯವರಿಗೂ, ಗೌರವಿತ ಗ್ರಂಥಾಲಯ ಅಧಿಕಾರಿಗಳಿಗೂ ಮತ್ತು ವಿದ್ಯಾರ್ಥಿಗಳಿಗೂ ಹೃತ್ಪೂರ್ವಕವಾದ ವಂದನೆ ಮತ್ತು ಅಭಿನಂದನೆ ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.
ಸಾಗರ ಡಿಟಿಪಿ ಸೆಂಟರ್. ನಮ್ಮಲ್ಲಿ ಕನ್ನಡ ದಿನಪತ್ರಿಕೆಯ 4 ರಿಂದ 6 ಪುಟಗಳವರೆಗೆ ಪುಟ ವಿನ್ಯಾಸ ಮಾಡಿಕೊಡಲಾಗುತ್ತದೆ. ಕಲ್ಯಾಣ ಕರ್ನಾಟಕ ಭಾಗದ ಸುದ್ದಿ ಹಾಗೂ ಸ್ಥಳೀಯ ಸುದ್ದಿಗಳನ್ನ ಹಾಕಿ, ಯಾವುದೇ ಜಿಲ್ಲೆ ಹಾಗೂ ತಾಲೂಕುಗಳ ಪತ್ರಿಕೆಗಳನ್ನು ಅವರು ಜಿಲ್ಲೆಯ ಸುದ್ದಿಗಳನ್ನ ಹಾಕಿ PDF ಮಾಡಿಕೊಡಲಾಗುತ್ತದೆ. ಹಿಂದೆ ಸಂಪರ್ಕಿಸಿರಿ 84315931